ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು SHG ಕ್ರಿಯೇಷನ್. ಇವತ್ತು ಕೂಡ ಒಂದು ಹೊಸ ರೀತಿ ಕ್ರೋಶೆ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಯಾರೆಲ್ಲ ಮಣಿ ಇಷ್ಟಪಡಲ್ವೋ ಖಂಡಿತವಾಗ್ಲೂ ಈ ಡಿಸೈನ್ ಒಂದ್ಸತಿ ಟ್ರೈ ಮಾಡಿ. ಒಂದು ರೀತಿ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸ್ಯಾರಿಯಲ್ಲಿ ಜಿಂಕೆ ಇದೆ, ಜಿಂಕೆ ಥರ ಡಿಸೈನ್ ಅಂತೂ ಇದ್ರೆ ಹಾಕ್ತಾ ಇದ್ದೆ, ಬಟ್ ಬರಲ್ಲ. ಬಟ್ ಈ ಶೇಪಲ್ಲೇ ಒಂದು ರೀತಿ ಡಿಸೈನ್ ಹಾಕೋಣ ಥ್ರೆಡ್ ವರ್ಕಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಕಾಣಿಸಲ್ಲ, ಬಟ್ ಸುಮ್ಮನೆ ಹೇಳ್ತಾ ಇದ್ದೀನಿ ಅಷ್ಟೇ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಹೊಸಬ್ರು ಯಾರಾದರೂ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿಂದ ನಾನು ಹಾಕುವಂಥ ಫಸ್ಟ್ ವಿಡಿಯೋ ನೋಟಿಫಿಕೇಷನ್ ಅನ್ನೋದು ನಿಮ್ಮ ಮೊಬೈಲ್ಗೆ ಬರುತ್ತೆ. ಎಲ್ಲಕ್ಕಿಂತ ಮೊದಲಾಗಿ ನೀವು ನೋಡ್ಕೋಬೋದು. ಹಾಗೆ ಈ ಡಿಸೈನ್ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ನಾನೇನು ಬೀಡ್ಸ್ನ ತೊಗೊಂಡಿಲ್ಲ ಅಂತ ಹೇಳಿದ್ದೀನಿ ಮೊದಲೇ. ಯಾವುದೇ ಒಂದು ಬೀಡ್ಸನ್ನ ಹಾಕ್ತಾ ಇಲ್ಲ. ಫುಲ್ ಕಂಪ್ಲೀಟಾಗಿ ಥ್ರೆಡ್ ವರ್ಕ್ ಡಿಸೈನ್ ಅಂತಲೇ ಹೇಳ್ಬೋದು. ಸೀರೆ ಬಂದು ನೋಡಿ ಒಂದು ರೀತಿ ಸೆಲ್ಫ್ ಕಲರ್ ಅಂತಲೇ ಹೇಳ್ಬೋದು. ಎರಡು ಕಲರಲ್ಲಿ ಇದೆ, ಬಟ್ ಈ ಎಕ್ಸಾಕ್ಟಾಗಿ ಕಲರ್ ಸಿಗೋದಿಲ್ಲ. ಬಟ್ ಈ ಥರ ಏನಾದರೂ ನಾನು ಕುಚ್ಚಾಕಿದ್ರೆ ಮತ್ತು ಕಾಂಟ್ರಾಸ್ಟ್ ಆಗೇ ಕಾಣಿಸುತ್ತೆ. ಹಂಗಾಗಿ ಒಂದೇ ಕಲರಲ್ಲೇ ವರ್ಕ್ ಮಾಡಿ ಒಂದೇ ಕಲರಲ್ಲಿ ಕುಚ್ಚು ಅನ್ನೋದು ಹಾಕ್ತಾಯಿದ್ದೀನಿ ಈ ಒಂದು ಸೀರೆಗೆ. ನನಗೆ ರೆಗ್ಯುಲರಾಗಿ ತೊಗೊಳ್ಳೋಂಥದ್ದು ನೀಡಲ್ ನಂಬರ್ ಬಂದು ನೋಡಿ 8 ಇದೆ ಸರ್. 0.9 mm ಅಂದರೆ 9 ಕೂಡ ತೊಗೊತೀನಿ, 8 ಕೂಡ ತೊಗೊತೀನಿ. ಇವು ನನ್ನ ರೆಗ್ಯುಲರಾಗಿ ಬಳಸುವಂಥ ನೀಡಲ್ಲು. 9ಗೂ ಹಾಗೆ 8ಗೂ ಏನು ವ್ಯತ್ಯಾಸ ಇಲ್ಲ, ತುದಿ ಸೇಮೇ ಇದೆ. ಬಟ್ ನಂಬರ್ ಅವರು ಈ ರೀತಿ ಹಾಕಿ ಕೊಟ್ಟಿದ್ದಾರೆ, ನೋಡ್ಕೊಂಡು ತೊಗೊಂಡಿದ್ದೀನಿ. ನಾನೇ ನಂಬರ್ ನೋಡಿಲ್ಲ, ಬಟ್ ತುದಿ ನೋಡಿ ತೊಗೊಂಡಿರುವಂಥದ್ದು. ಕೆಲವೊಬ್ಬರು ಎಷ್ಟು ಎಳೆ ದಾರ ವಿಡಿಯೋದಲ್ಲಿ ಹೇಳಿರ್ತೀನಿ, ಆದರೂ ಕೂಡ ಕಾಮೆಂಟಲ್ಲಿ ಎಷ್ಟು ಎಳೆ ದಾರ ಹಾಗೆ ನೀಡಲ್ ನಂಬರ್ನ ಹೇಳಿ ಅಂತ ಮತ್ತೆ ಅದೇ ಕಾಮೆಂಟೇ ಹಾಕ್ತೀರಾ. ವಿಡಿಯೋನಲ್ಲಿ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡಿ. ಸ್ಟಾರ್ಟಿಂಗಲ್ಲಿ ನೀಡಲ್ ನಂಬರು ಹಾಗೆ ಎಷ್ಟು ಎಳೆ ದಾರನ ತೊಗೊಂಡಿದ್ದೀನಿ ಅಂತ ಹೇಳಿರ್ತೀನಿ. ಲಾಸ್ಟಲ್ಲಿ ಡಿಸೈನಿನ ಪ್ರೈಸ್ ಕೂಡ ಹೇಳಿರ್ತೀನಿ. ಕೆಲವೊಂದು ಡಿಸೈನ್ಗೆ 8 ಎಳೆ ತೊಗೊತೀನಿ, ಕೆಲವೊಂದು ಡಿಸೈನ್ಗೆ ನಾನು 6 ಎಳೆ ದಾರನ ತೊಗೊತೀನಿ. ಬೈ ಚಾನ್ಸ್ ಮರ್ತು ಬಿಟ್ಟು ಕಾಮೆಂಟಲ್ಲಿ 6 ಎಳೆ ಅಂತ 8 ಎಳೆ ಅಂತ ಹಾಕಿರ್ತೀನಿ ಅಷ್ಟೇ. ವಿಡಿಯೋನಲ್ಲಿ ಸ್ಕಿಪ್ ಮಾಡಿದೆ ನೋಡಿ, ನಿಮಗೆ ವಿಡಿಯೋದಲ್ಲೇ ಆನ್ಸರ್ ಸಿಗುತ್ತೆ. ಫಸ್ಟ್ ನೋಡಿ, ಸ್ಟಾರ್ಟಿಂಗಲ್ಲಿ ನೀಡಲ್ನ ಪಲ್ಲುಗೆ ಹಾಕಿ ದಾರನ ಎಳ್ಕೊಂಡು ಲಾಕ್ ಮಾಡ್ತೀವಲ್ವ, ಆ ಥರ ಲಾಕ್ನ ಮಾಡ್ಕೋಬೇಕು. ಫಸ್ಟು ಒಂದು ಲಾಕನ್ನು ಹಾಕಿದ ಮೇಲೆ ಈ ರೀತಿ ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲಿ ಇನ್ನೂ ಒಂದು ಲಾಕ್ ಮಾಡ್ಕೊಳ್ಳೋಣ. 2 ಲಾಕನ್ನು ಹಾಕಿಬಿಟ್ಟು 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ಗಳನ್ನ ಹಾಕಿ ಈ 4 ಚೈನು ಎಲ್ಲಿ ಬರುತ್ತೆ ನೋಡಿಕೊಂಡು ಆ ಪಾಯಿಂಟಿಗೆ ಲಾಕ್ ಮಾಡ್ಕೋಬೇಕು. ಒಂದು ಲಾಕನ್ನು ಹಾಕಿದ ಮೇಲೆ ಪಕ್ಕದಲ್ಲೇ ಇನ್ನೊಂದು ಲಾಕ್ ಕೂಡ ಮಾಡ್ಕೊತಾ ಇದ್ದೀನಿ. ಸೊ ಕಂಪ್ಲೀಟಾಗಿ ಸ್ವಲ್ಪ 2 ಲಾಕನ್ನ ಹಾಕ್ಕೊತಾ ಇದ್ದೀನಿ ಈ ಒಂದು ಡಿಸೈನ್ಗೆ ನಾನು. ಈ ರೀತಿ 2 ಲಾಕನ್ನು ಹಾಕಿದ ಮೇಲೆ ನೋಡಿ 1 ಚೈನ್, 2 ಚೈನ್, 3 ಚೈನ್ನ ಹಾಕ್ಕೊತಾ ಇದ್ದೀನಿ. 4 ಚೈನ್ ಹಾಕಿ 2 ಲಾಕನ್ನು ಹಾಕಿದ ಮೇಲೆ 3 ಚೈನ್ನ ಮಾಡ್ಕೋಬೇಕು. 3 ಚೈನ್ನ ಹಾಕಿದ ಮೇಲೆ ನೀಡಲ್ ಮೇಲೆ ಒಂದೂವರೆ ದಾರನ ಸುತ್ತಕೊಂಡು 3 ಚೈನ್ ಎಲ್ಲಿ ರೀಚ್ ಆಗುತ್ತೆ ನೋಡಿಕೊಂಡು ಆದಷ್ಟು ಒಂದು ಪಾಯಿಂಟಷ್ಟು ಒಳಗಡೆ ಮತ್ತು ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ ಒಂದು ಸರಿ ದಾರನ ಪಾಸ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬ ಅನ್ನೋದು ಹಾಕ್ಕೋಬೇಕಾಗುತ್ತೆ. ಈ ರೀತಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ 1 ಚೈನ್, 2 ಚೈನ್ನ ಮಾಡ್ಕೋಬೇಕು. 2 ಚೈನ್ನ ಮಾಡಿಕೊಂಡು ನೀಡಲ್ ಮೇಲೆ ಒಂದೂವರೆ ದಾರ ಸುತ್ತಕೊಂಡು ಇಲ್ಲಿ 3 ಚೈನ್ ಹಾಗೆ ಡಬಲ್ ಕ್ರೋಶೆ ಕಂಬ ಮಿಡ್ಲಲ್ಲಿ ನೀನು ಓಲ್ ಕಾಣಿಸ್ತಾ ಇದ್ದಲ್ಲ, ಗ್ಯಾಪ್ ಏನಿದೆಯಲ್ಲ ಆ ಗ್ಯಾಪಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು 2ರಿಂದ ಒಂದು ಸರಿ ದಾರನ ಪಾಸ್ ಮಾಡಿಕೊಂಡು ಈಗ ನೀಡಲ್ ಮೇಲೆ ಏನು ದಾರ ಇದೆಯಲ್ಲ ಆ ದಾರನ ಹಾಗೆ ಉಳಿಸ್ಕೋಬೇಕಾಗತ್ತೆ. ಸೊ ಓಲ್ಡ್ ಡಿಸೈನ್ ಅಂತ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ, ಚೇಂಜ್ ಅನ್ನೋದು ಈ ಡಿಸೈನಲ್ಲಿ ಇದೆ. ಸೊ ಈ ರೀತಿ ನೀಡಲ್ ಮೇಲೆ ದಾರ ಉಳಿಸ್ಕೊಂಡು ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಇದು ಬಂದು 4 ಬರೆ ಆಯಿತು. ಸ್ಟಾರ್ಟಿಂಗಲ್ಲಿ 2 ಚೈನ್ ಹಾಕಿರೋದು, ಆಮೇಲೆ 3 ಟೈಮ್ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊಂಡಿರೋದು. ಈಗ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತೊಗೊಂಬಂದು ಮತ್ತೆ 2ರಿಂದ ದಾರನ ಒಂದು ಸತಿ ಪಾಸ್ ಮಾಡಿಕೊಂಡು ಮತ್ತೆ ಆ ದಾರನ ಹಾಗೆ ನೀಡಲ್ ಮೇಲೆ ಉಳಿಸ್ಕೊತಾ ಇದ್ದೀನಿ. ಇಲ್ಲಿ ನಾನು 5 ಟೈಮ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ 6 ಒಂದು ಹೆಚ್ಚು ಕಮ್ಮಿ ಕೂಡ ನೀವು ಒಂದು ಜಾಸ್ತಿ ಮಾಡ್ಕೋಬೋದು ಅಥವಾ ಕಡಿಮೆ ಕೂಡ ಮಾಡ್ಕೋಬೋದು. 6 ಆದರೂ ಹಾಕ್ಕೊಳ್ಳಿ, 5 ಆದರೂ ಹಾಕ್ಕೊಳ್ಳಿ, ಅಥವಾ 7 ಕೂಡ ನೀವು ಹಾಕ್ಕೋಬೋದು. ಬಟ್ ನಾನು ಹೇಳೋದೇನಪ್ಪ ಅಂದರೆ ಫಸ್ಟ್ ಏನು ನೀವು ಚೇಂಜಸ್ ಏನು ಮಾಡ್ಕೊಂಡಿರೋ ಫಸ್ಟ್ ಆಚೆಲೆ ಮಾಡ್ಕೊಳ್ಳಿ. ಇಲ್ಲಿ ನಾನು ಹಾಕಿರೋದು ನೋಡಿ 1 2 3 4 5 6 ಹಾಕಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ ಚೈನ್ನ ತೊಗೊಂಡ್ಬಿಟ್ಟು 6 ಆಗಿದೆ. ಈಗ ಮತ್ತೆ ಈ ಎಲ್ಲನೂ ಮತ್ತೆ ಹೊಸತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲನೂ ಈ ರೀತಿ ಪಾಸ್ ಮಾಡ್ಕೊತಾ ಇದ್ದೀನಿ. ಈ ಥರ ಪಾಸ್ ಮಾಡ್ಕೊಂಡ್ಮೇಲೆ ಇದನ್ನು ಫಸ್ಟು ಲಾಕ್ ಮಾಡ್ಕೋಬೇಕು. ಲಾಕನ್ನು ಹಾಕಿದ ಮೇಲೆ ನೋಡಿ 1 ಚೈನ್, 2 ಚೈನ್, 3 ಚೈನ್, 4 ಚೈನ್ಸನ್ನು ಹಾಕ್ಕೋಬೇಕು. 4 ಚೈನ್ಸನ್ನು ಹಾಕಿ ಸೀರೆನ ಸ್ವಲ್ಪ ಬ್ಯಾಕ್ ಸೈಡಿಂದ ತಿರ್ಸ್ಕೊಂಡ್ಬಿಟ್ಟು ರಿವರ್ಸ್ ಕಡೆಯಿಂದ
ಇಲ್ಲಿ 3 ಚೈನ್ ಏನು ಹಾಕಿದ್ದೀವಲ್ವ, ಈ 3 ಚೈನಿನಲ್ಲಿ ನೀಡಲ್ನ ಹಾಕಿ ದಾರನ ತೊಗೊಂಡು ಮೇಲೆ ಹಾಕಿರುವಂಥ 4 ಚೈನ ಲಾಕ್ ಮಾಡ್ಕೋಬೇಕು. ಲಾಕನ್ನು ಹಾಕಿಬಿಟ್ಟು ಜಸ್ಟ್ 1 ಚೈನ ಹಾಕಿ ಮತ್ತೆ ಸೀರೆಯನ್ನು ಸೀದಾ ಕಡೆ ತಿರ್ಸ್ಕೊಂಡು ಮತ್ತೆ ಇನ್ನೂ ಒಂದು ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. 2 ಚೈನ್ಗಳನ್ನ ಹಾಕ್ಕೋಬೇಕಾಗುತ್ತೆ. 2 ಚೈನ್ಸನ್ನು ಹಾಕಿದ ಮೇಲೆ ಮತ್ತೆ 1 ಟೈಮ್ ನೀಡಲ್ ಮೇಲೆ ದಾರನ ಸುತ್ತಕೊಂಡು ಇಲ್ಲೇನು 4 ಚೈನ್ಸನ್ನು ಹಾಕಿದ್ದೀವಲ್ವ, ಈ ಒಂದು ಚೈನಲ್ಲಿ ಹೋಗಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. 2ರಿಂದ ಒಂದು ಸರಿ ದಾರನ ಪಾಸ್ ಮಾಡ್ಕೋಬೇಕು. ಈಗ ಮತ್ತೆ ನೀಡಲ್ ಮೇಲೆ 2 ದಾರ ಇದೆ, ಈ 2 ದಾರನೂ ಕೂಡ ಒಂದು ಸರಿ ಪಾಸ್ ಮಾಡ್ಕೋಬೇಕಂದ್ರೆ ಒಂದು ಡಬಲ್ ಕ್ರೋಶೆ ಕಂಬ ಅನ್ನೋದು ಹಾಕ್ಕೋಬೇಕಾಗತ್ತೆ. ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ, ಈಗ 1 ಚೈನ್ 2 ಚೈನ್ 3 ಚೈನ್ನ ಹಾಕ್ಕೊಂಡಿದ್ದೀನಿ. 3 ಚೈನ್ನ ಹಾಕಿಬಿಟ್ಟು ಈ 3 ಚೈನು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ಲಾಕ್ ಮಾಡ್ಕೊತಾ ಇದ್ದೀನಿ. ಇತಿ ಲಾಕ್ ಮಾಡೋದ್ರಿಂದ ಒಂದು ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ 4 ಚೈನ್ಸಲ್ಲಿ ಹೋಗಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್, ಮತ್ತು ಈ 3 ಚೈನ್ ಬಂದು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ನಾನು 8 ಎಳೆ ತೊಗೊಂಡಿದ್ದೀನಿ, ನೀವು ಬೇಕಿದ್ರೆ 6 ಎಳೆ ಕೂಡ ವರ್ಕ್ನ ಮಾಡ್ಕೋಬೋದು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಳಿ. ಮತ್ತೆ 4 ಚೈನ್ಸಲ್ಲಿ ಹೋಗಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಆಮೇಲೆ 3 ಚೈನ ಮಾಡ್ಕೊಳ್ಳೋಣ. 3 ಚೈನ ಮಾಡಿಕೊಂಡು ಈ 3 ಚೈನ್ ಈ ಡಬಲ್ ಕ್ರೋಶದಲ್ಲಿ ಲಾಕ್. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ಬೇಕು. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಮತ್ತೆ 3 ಚೈನ್, ಮತ್ತೆ ಈ 3 ಚೈನ್ ಈ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್. ಮತ್ತೆ ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಕೆಳಗಡೆ ಹಾಕಿರುವಂಥ ಏನು ಆಚ್ ಮೇಲೆ ಹಾಕಿರುವಂಥ 4 ಚೈನ್ಸ್ ಏನಿದೆಯಲ್ಲ, ಆ 4 ಚೈನಲ್ಲಿ ಒಂದು ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. ಆಮೇಲೆ 3 ಚೈನ್ ಹಾಕಿ ಆ ಒಂದು 3 ಚೈನ್ ಆ ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ಕೊಬೇಕು. ಅಂದರೆ ಪ್ರತಿಯೊಂದು ಡಬಲ್ ಕ್ರೋಶೆ ಕಂಬಕ್ಕೂ 3 ಚೈನ್ ಹಾಕಿ ಪಿಕಾಟ್ ಅನ್ನೋದು ಹಾಕೋಬೇಕು. ಎಷ್ಟು ಹಾಕಿದ್ದೀನಿ ಅಂತ ಕೌಂಟ್ ಮಾಡಿ ಕೂಡ ನಾನಿಲ್ಲಿ ಹೇಳ್ತೀನಿ. ಸೊ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, 3 ಚೈನ್ಸನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇದರೊಳಗಡೆ ಲಾಕ್ ಮಾಡ್ಕೊತಾ ಇಲ್ಲಿ ನೋಡಿ 1 2 3 4 7 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 7 ಹಾಕಿದ್ದೀನಿ, ಇನ್ನೂ ಹಾಕ್ತೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. ಮತ್ತು ಈಗ ಸೇಮ್ 3 ಚೈನ ಹಾಕೋಬೇಕು. 3 ಚೈನ್ ಹಾಕಿ ಲಾಕ್ ಮಾಡ್ಕೋಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊತಾ ಇದ್ದೀನಿ. ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊತಾ ಇದ್ದೀನಿ. ಮತ್ತೆ ಸೇಮ್ ಲಾಕ್ ಮಾಡ್ಕೊಂಡಿದ್ದೀನಿ. ಅಂದರೆ 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕಿದ್ದೀನಿ. 9 ಡಬಲ್ ಕ್ರೋಶೆ ಕಂಬಕ್ಕೂ ಕೂಡ ನಾನು ಇಲ್ಲಿ ಒಂದೊಂದು ಪಿಕಾಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಆಮೇಲೆ ನೋಡಿ, ಇದು ಕೆಳಗಡೆ ಈ ರೀತಿ ರೀಚ್ ಮಾಡ್ಕೋಬೇಕು. ಅಂದರೆ ಎಲ್ಲಿ ರೀಚ್ ಆಗುತ್ತೆ ಕರೆಕ್ಟಾಗಿ ನೋಡ್ಕೊಂಡ್ಬಿಟ್ಟು ಒಂದು ಪಾಯಿಂಟಷ್ಟು ಒಳಗಡೆ ಸ್ವಲ್ಪ ಎಳೆಯುತ್ತಾ ನೀವು ಎಲ್ಲಿ ಬರುತ್ತೆ ನೋಡಿಕೊಂಡು ಈ ರೀತಿ ಡಿಸೈನ್ನ ಇಟ್ಕೊಂಡ್ಬಿಟ್ಟು ಇದನ್ನು ಪಲ್ಲುಗೆ ಲಾಕ್ ಮಾಡ್ಕೋಬೇಕು. ಒಂದು ಲಾಕನ್ನು ಹಾಕಿದ ಮೇಲೆ ಮತ್ತೆ ಇನ್ನೂ ಒಂದು ಲಾಕ್ ಮಾಡ್ಕೊತಾ ಇದ್ದೀನಿ. ಸೇಮ್ ಕಲರ್ ಸ್ಯಾರಿ, ಸೇಮ್ ಕಲರ್ ಪಲ್ಲು, ಸೇಮ್ ಕಲರಿಂದ ವರ್ಕ್ ಮಾಡೋದ್ರಿಂದ ನಿಮಗೆ ಹೈಲೈಟ್ ಆಗಿ ಡಿಸೈನ್ ಅನ್ನೋದು ಕಾಣಿಸೋದಿಲ್ಲ. ಹೇಳೋದಾದರೆ ಇದು ತುಂಬ ಥ್ರೆಡ್ ವರ್ಕ್ ಡಿಸೈನು, ತುಂಬ ನೀಟಾಗಿ ಬರುತ್ತೆ. ಕಲರ್ ಕಾಂಟ್ರಾಸ್ಟ್ ಇದ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಖಂಡಿತವಾಗ್ಲೂ ಅನಿಸುತ್ತೆ, ಟ್ರೈ ಮಾಡಿ. ಇಲ್ಲಿ ಕೂಡ ನೋಡಿ, ನಾನು ಡಬಲ್ ಲಾಕನ್ನು ಹಾಕಿದ್ದೀನಿ. ಸ್ಟಾರ್ಟಿಂಗಲ್ಲಿ ಏನು ಡಬಲ್ ಲಾಕ್ ಮಾಡಿದ್ನೋ ಅಲ್ಲಿ ಕೂಡ ಡಬಲ್ ಲಾಕ್ ಮಾಡಿ ಡಿಸೈನ್ ಹಾಕಿ ಪಲ್ಲುಗೆ ಲಾಕ್ ಮಾಡಬೇಕಾದ್ರೂ ಕೂಡ ಇಲ್ಲಿ 2 ಸತಿ ಲಾಕನ್ನು ಮಾಡಿದ್ದೀನಿ. ಈ ಥರ 2 ಸತಿ ಲಾಕನ್ನು ಹಾಕಿದ ಮೇಲೆ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸನ್ನು ಹಾಕಿದ್ದೀನಿ. 4 ಚೈನ್ ಹಾಕಿಬಿಟ್ಟು ಈ 4 ಚೈನ್ಸು ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್. ಮತ್ತು ಇಲ್ಲಿ ಕೂಡ ನಾನು ಡಬಲ್ ಲಾಕ್ ಮಾಡ್ಕೊತಾ ಇದ್ದೀನಿ. ಡಬಲ್ ಲಾಕನ್ನು ಹಾಕಿಬಿಟ್ಟು ಮತ್ತು ಸ್ಟಾರ್ಟಿಂಗಲ್ಲಿ ಏನು 3 ಚೈನ್ ಹಾಕಿದ್ವಲ್ವ, ಇಲ್ಲಿ ಕೂಡ ಸೇಮ್ 3 ಚೈನ್ನ ಹಾಕೋಬೇಕು. 3 ಚೈನ್ನ ಹಾಕಿ ನೀಡಲ್ ಮೇಲೆ 1 ದಾರ ಸುತ್ತಕೊಂಡು ಕರೆಕ್ಟಾಗಿ ಅದು ಎಲ್ಲಿ ರೀಚ್ ಆಗುತ್ತೆ ಅಲ್ಲಿಗೆ ಮತ್ತೆ ಪಲ್ಲುಗೆ ನೀಡಲ್ನ ಹಾಕಿ ದಾರನ ತೊಗೊಂಡು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ, ಆಮೇಲೆ 2 ಚೈನ್ಸ್, ಮತ್ತು ನೀಡಲ್ ಮೇಲೆ ದಾರ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬದಲ್ಲಿ ಹೋಗಿ ದಾರನ ತಂದು ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ 1 ಸತಿ ದಾರನ ಪಾಸ್ ಮಾಡಿಕೊಂಡು ಈ 2ನೇ ಸತಿ ದಾರ ಏನು ಪಾಸ್ ಮಾಡ್ಕೊತೀವಲ್ಲ ಡಬಲ್ ಕ್ರೋಶೆ ಹಾಕೋದಕ್ಕೆ, 1 ಸತಿ ಮಾಡಿಕೊಂಡ್ರೆ ಸಾಕು. ಇನ್ನೊಂದು ಸತಿ ಮಾಡ್ಕೊಳ್ಳುವಂಥ ದಾರ ಹಾಗೆ ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ಮತ್ತು ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತು ಕೆಳಗಡೆ ಇರುವಂಥ ಚೈನಲ್ಲಿ ಹೋಗಿ ಡಬಲ್ ಕ್ರೋಶೆ ಕಂಬನ ಹಾಕೋಬೇಕು. 6 ಟೈಮ್ ಈ ರೀತಿ ಡಬಲ್ ಕ್ರೋಶೆ ಕಂಬನ ಹಾಕ್ಕೋಬೇಕು. ಸೊ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. 2ರಿಂದ 1 ಸತಿ ದಾರನ ಪಾಸ್ ಮಾಡ್ಕೋಬೇಕು.
ಒಂದು ಸತಿ ದಾರನ ಪಾಸ್ ಮಾಡಿಕೊಂಡು ಈಗ ಎರಡನೇ ಸರಿ ದಾರ ಏನಿದೆಯಲ್ಲ ಹಾಗೆ ಅದನ್ನು ನೀಡಲ್ ಮೇಲೆ ಉಳಿಸ್ಕೋಬೇಕಾಗತ್ತೆ. ಈ ರೀತಿ 6 ಟೈಮ್ ಮಾಡ್ಕೊಂಡ್ಮೇಲೆ ನೋಡಿ ಮತ್ತೆ ಒಂದು ಸತಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಎಲ್ಲ ದಾರದಿಂದ ಒಂದು ಸತಿ ದಾರನ ಪಾಸ್ ಮಾಡಿಕೊಂಡು ಲಾಕ್ ಮಾಡಿ 1 ಚೈನ್ 2 ಚೈನ್ 3 ಚೈನ್ 4 ಚೈನ್ಸನ್ನು ಹಾಕ್ಕೋಬೇಕು. 4 ಚೈನ್ಸನ್ನು ಹಾಕಿ ಸ್ವಲ್ಪ ಬ್ಯಾಕ್ ಸೈಡಲ್ಲಿ ಡಿಸೈನ್ನ ಟರ್ನ್ ಮಾಡಿಕೊಂಡು ಇಲ್ಲಿ ಹಾಕಿರುವಂಥ 3 ಚೈನಲ್ಲಿ ಮೇಲೆ ಹಾಕಿರುವಂಥ 4 ಚೈನ್ ಏನಿದೆಯಲ್ವ ಅದನ್ನು ಲಾಕ್ ಮಾಡ್ಕೋಬೇಕು. ಲಾಕನ್ನು ಹಾಕಿದ ಮೇಲೆ 4 ಚೈನ್ಸನ್ನ ಮತ್ತೆ 1 ಚೈನ್ನ ಹಾಕಿ ಸೀರೆನ ಸೀದಾ ಕಡೆ ತಿರ್ಸ್ಕೋಬೇಕು. ಮತ್ತೆ 1 ಚೈನ್ನ ಹಾಕಿ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈ ಒಂದು 4 ಚೈನ್ಸಲ್ಲಿ ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೋಬೇಕು. ಒಂದು ಡಬಲ್ ಕ್ರೋಶೆ ಕಂಬನ ಹಾಕಿದ ಮೇಲೆ ನೋಡಿ 3 ಚೈನ್ನ ಹಾಕ್ಕೊತಾ ಇದ್ದೀನಿ. 3 ಚೈನ್ನ ಹಾಕಿಬಿಟ್ಟು ಈ ಡಬಲ್ ಕ್ರೋಶೆ ಕಂಬದಲ್ಲಿ ಈ 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಮತ್ತೆ 4 ಚೈನ್ಸಲ್ಲಿ ಮತ್ತೆ ಒಂದು ಡಬಲ್ ಕ್ರೋಶೆ ಕಂಬ ಮತ್ತು 3 ಚೈನ್. ಸೊ ಈ ರೀತಿಯಾಗಿ ವರ್ಕನ್ನು ನೀವು ಮಾಡ್ಕೋಬೇಕಾಗುತ್ತೆ ಪ್ರತಿಯೊಂದು ಆಚಲ್ಲಿ. ಈಗ ನಾನು 9 ಡಬಲ್ ಕ್ರೋಶೆ ಕಂಬಗಳನ್ನ ಹಾಕ್ತಾ ಇದ್ದೀನಿ. ಹಾಗೆ ಪ್ರತಿಯೊಂದಕ್ಕೂ ಕೂಡ ಒಂದೊಂದು ಪಿಕಾಟ್ ಅನ್ನೋದು ಮಾಡ್ಕೊತಾ ಇದ್ದೀನಿ. ಈ ಆಚಲ್ಲಿ ಕೂಡ ನಾನು 9 ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಪಿಕಾಟ್ ಅನ್ನೋದು ಹಾಕಿದ್ದೀನಿ. ಲಾಸ್ಟಾಗಿ ಅದು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಕರೆಕ್ಟಾಗಿ ಅಲ್ಲಿಗೆ ಇದನ್ನು ಲಾಕ್ ಮಾಡ್ಕೊತಾ ಇದ್ದೀನಿ ಡಿಸೈನ್ನ. ಇಲ್ಲಿ ಕೂಡ ನೋಡಿ 2 ಲಾಕನ್ನು ಹಾಕ್ಕೊತಾ ಇದ್ದೀನಿ. 2 ಲಾಕನ್ನು ಹಾಕಿಬಿಟ್ಟು ಕುಚ್ಚು ಕಟ್ಟೋದಕ್ಕೆ ಇಲ್ಲಿ 4 ಚೈನ್ಸನ್ನು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ನಿಮ್ಗೆ ಇನ್ನೂ ಸ್ವಲ್ಪ ದೂರ ಇರಲಿ ಕುಚ್ಚು ಚೆನ್ನಾಗಿದೆ ನೀವು 5 ಚೈನ್ ಕೂಡ ಹಾಕ್ಕೋಬೋದು. ಸೊ ಈ ರೀತಿಯಾಗಿ ಬರುತ್ತೆ. 2 ಆಚುಗಳನ್ನ ಹಾಕಿದ್ದೀನಿ. ಹೇಳಿದ್ನೆಲ್ಲ ಸೇಮ್ ಕಲರ್ ಇರೋದ್ರಿಂದ ನಿಮಗೆ ಡಿಸೈನ್ ಒಂಥರ ಮಿಸ್ಸಿ ಅಷ್ಟು ನಿಮಗೆ ಇಡ್ಸಲ್ಲ ಅನಿಸುತ್ತೆ. ಬಟ್ ಇಲ್ಲ ಖಂಡಿತವಾಗ್ಲೂ ಅನಿಸುತ್ತೆ. ಡೆಫಿನೆಟ್ಲಿ ಟ್ರೈ ಮಾಡಿ. ಕಲರ್ ಕಾಂಬಿನೇಷನ್ ಆಪೋಸಿಟ್ ಆಗಿ ಕಲರ್ ಇದ್ದರೆ ಖಂಡಿತವಾಗ್ಲೂ ಈ ಡಿಸೈನ್ನ ಟ್ರೈ ಮಾಡಿ. ಕಂಪ್ಲೀಟ್ ಥ್ರೆಡ್ ವರ್ಕ್ ಡಿಸೈನು ತುಂಬಾ ಚೆನ್ನಾಗಿ ಬರುತ್ತೆ. ಒಂದು 2-3 ಆಚುಗಳನ್ನು ಹಾಕಿಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ಸೀರೆಗೆ ಹಾಕಿಬಿಟ್ಟು ತೋರಿಸ್ತೀನಿ ಸ್ವಲ್ಪ ಅಂದ್ಕೊಂಡೆ. ನೋಡಿ ಕಂಪ್ಲೀಟಾಗಿ ಒಂದು ಮುಕ್ಕಾಲು ಭಾಗ ನಾನು ಆಲ್ರೆಡಿ ಈ ಡಿಸೈನ್ನ ಹಾಕಿದ್ದೀನಿ. ನೋಡ್ಬೋದು ನೀವು ಯಾವ ರೀತಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ ಇದು ಫುಲ್ ಥ್ರೆಡ್ ವರ್ಕ್ ಆಯಿತು, ಇದು ಸ್ವಲ್ಪ ಗ್ರ್ಯಾಂಡ್ ಬರಲ್ಲ ಅನ್ನಂಗಿದ್ರೆ ಇಲ್ಲಿ ಮಿಡ್ಲಲ್ಲಿ ಏನು ಆಚ್ ಹಾಕಿದ್ದೀವಲ್ವ ಸ್ಟಾರ್ಟಿಂಗಲ್ಲಿ ಬಫ್ ಥರ, ಇದರ ಮೇಲೆ ಒಂದು ಗಮ್ ಪೇಸ್ಟ್ ಮಾಡಿ ಒಂದು ಸ್ಟೋನ್ಸ್ ಸ್ಟಿಕ್ಕರ್ನ ಅಥವಾ ಸ್ಟೋನ್ ಸಿಗುತ್ತಲ್ವ ಆ ಥರ ನೀವು ಹಾಕ್ಕೋಬೋದು. ಗ್ರ್ಯಾಂಡಾಗಿ ಕಾಣಿಸುತ್ತೆ. ಅದು ಕೂಡ ಕಲರಲ್ಲಿ ತುಂಬ ಸಿಗುತ್ತೆ. ಈಗ ಇನ್ನೂ ನೋಡುವೆ ನಿಮಗೆ ಆ ಥರ ಕಲರಲ್ಲಿ ನೋಡಿಕೊಂಡು ಒಂದು ಸ್ಟೋನ್ಸ್ ಕೂಡ ನೀವು ಅಂಟಿಸ್ಕೋಬೋದು. ಸೊ ಕಂಪ್ಲೀಟಾಗಿ ನೋಡಿ ಸೀರೆ ಫುಲ್ಲಾಗಿ ಇದೇ ರೀತಿ ಹಾಕ್ಕೊಂಡು ಹೋಗ್ಬಿಟ್ಟು ಕುಚ್ಚನ್ನು ಕಟ್ಕೊಂಡ್ಬಿಟ್ರೆ ಡಿಸೈನ್ ಮುಗಿದೋಗ್ಬಿಡುತ್ತೆ. ಸೊ ವರ್ಕ್ ಕಂಪ್ಲೀಟ್ ಆಗಿದೆ ನಂದು, ಇನ್ನು ಸ್ವಲ್ಪ ಇದೆ. ಹಾಕಿಬಿಟ್ಟು ಕುಚ್ಚು ಕಟ್ಟಿ ಡಿಸೈನಿನ ಫೈನಲ್ ಲುಕ್ಕು ತೋರಿಸ್ತೀನಿ. ಡಿಫ್ರೆಂಟ್ ಆಗಿದೆ, ಈಸಿ ಆಗಿದೆ. ಒಂದು ಸತಿ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ, ಕಲರ್ ಕಾಂಬಿನೇಷನ್ ಇದ್ದರೆ ಈ ಡಿಸೈನ್ ಲುಕ್ಕು ಇನ್ನೂ ಸ್ವಲ್ಪ ಚೆನ್ನಾಗೇ ಬರುತ್ತೆ. ಬಟ್ ಇದು ಸೆಲ್ಫ್ ಕಲರ್ ಇರೋದ್ರಿಂದ ಈ ರೀತಿ ಲುಕ್ ಕಾಣಿಸುತ್ತೆ. ಕುಚ್ಚು ಕಟ್ಟಿದ ಮೇಲೆ ಕೂಡ ಅಂತ ಏನು ನಿಮಗೆ ಡಿಫ್ರೆಂಟ್ ಅನಿಸೋದೇ ಇಲ್ಲ, ಯಾಕಂದರೆ ಸೇಮ್ ಕಲರಲ್ಲಿ ಇರೋದ್ರಿಂದ ನಿಮಗೆ ಸ್ವಲ್ಪ ಇದಾಗುತ್ತೆ. ಬಟ್ ಕಾಂಟ್ರಾಸ್ಟ್ ಇದ್ದರೆ ಖಂಡಿತವಾಗಿ ಡಿಸೈನ್ ಟ್ರೈ ಮಾಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸೊ ಇದಕ್ಕೆ ಕುಚ್ಚು ಕಟ್ಬಿಟ್ಟು ಫೈನಲ್ ಆಗಿ ಲುಕ್ಕು ಯಾವ ಥರ ಕಾಣಿಸುತ್ತೆ ಅಂತ ತೋರಿಸ್ತೀನಿ. ಕಂಪ್ಲೀಟಾಗಿ ಡಿಸೈನೆಲ್ಲ ಹಾಕಿದ ಮೇಲೆ ಕುಚ್ಚು ಅನ್ನೋದು ಕಟ್ಟಿದ್ದೀನಿ. ಸೊ ಕುಚ್ಚು ಕಟ್ಟಿದ ಮೇಲೆ ನೋಡಿ ಡಿಸೈನ್ನ ಲುಕ್ ಬಂದು ಈ ಥರ ಬಂದಿದೆ. ನಾನು ಹೇಳಿದ್ನೆಲ್ಲ ಲಾಸ್ಟಲ್ಲಿ ಬೇಕಿದ್ದರೆ ನೀವು ಮಿಡ್ಲಲ್ಲಿ ಒಂದು ಸ್ಟೋನ್ಸ್ನ ಗಮ್ ಹಾಕಿ ಪೇಸ್ಟ್ ಅಂಟಿಸ್ಕೋಬೋದು ಬೇಕಿದ್ದರೆ ಅಂತ. ನಾನು ಕೂಡ ಹಾಕಬೇಕು ಅಂತಲೇ ಅಂದ್ಕೊಂಡೆ. ಬಟ್ ಕುಚ್ಚು ಕಟ್ಟಿದ ಮೇಲೆ ಇದ್ರ ಲುಕ್ಕು ನೋಡಿದ ಮೇಲೆ ಅದ್ರದ್ದು ಅವಶ್ಯಕತೆನೇ ಇಲ್ಲ ಅನಿಸ್ತು. ಒಂದು ರೀತಿ ಎಲಿಗೆಂಟ್ ಲುಕ್ ಬರುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎದುರುಗಡೆ. ಬಟ್ ಅದಕ್ಕೆ ಬೇಡ ಅಂತೇಳಿ ನಾನು ಕೂಡ ಸ್ಕಿಪ್ ಮಾಡಿಕೊಂಡು ಜಸ್ಟ್ ಈ ಥರ ನಾರ್ಮಲಾಗೇ ಬಿಟ್ಟಿದ್ದೀನಿ. ನೀವು ನೋಡ್ಬೋದು ಯಾವುದೇ ಒಂದು ಬೀಡ್ಸ್ ಕೂಡ ಈ ಡಿಸೈನ್ಗೆ ಇಲ್ಲ, ಜಸ್ಟ್ ಥ್ರೆಡ್ ವರ್ಕ್ ಡಿಸೈನು. ಆದರೂ ಕೂಡ ಲುಕ್ಕು ತುಂಬಾ ಚೆನ್ನಾಗಿ ಬರುತ್ತೆ. ಒಂದ್ಸತಿ ಟ್ರೈ ಮಾಡಿ ನೋಡಿ. ನಿಮ್ಮ ಸೀರೆಗೆ ಹಾಕ್ಕೊಂಡಾಗ ಎದುರಿಗೆ ತುಂಬಾ ಇಡಿಸುತ್ತೆ ನಿಮಗೂ ಕೂಡ, ಅಷ್ಟು ನೀಟಾಗಿ ಬರುತ್ತೆ. ಹಾಗೆ ಸೂಪರಾಗಿ ಕೂಡ ಕಾಣಿಸುತ್ತೆ. ಹೇಳಿದ್ನೆಲ್ಲ ಸೆಲ್ಫ್ ಕಲರ್ ಇರೋದ್ರಿಂದ ಈ ಥರ ಕಾಣಿಸುತ್ತೆ ಅಂತ. ಸ್ಯಾರಿಯಲ್ಲಿ ಸಿಲ್ವರ್ ಕೂಡ ಇದೆ, ಹಂಗಾಗಿ ನಾನು ಸಿಲ್ವರ್ ಕಲರ್ಲೆ ಕೂಡ ಒಂದು ಕುಚ್ಚು ಅನ್ನೋದು ಹಾಕಿದ್ದೀನಿ. ಸೇಮ್ ಪಲ್ಲು ಕಲರ್ಲೆ ಕೂಡ ಕುಚ್ಚು ಕೂಡ ಕಟ್ಟಿದ್ದೀನಿ. ಇದು ಸೇಮ್ ಬಾರ್ಡರ್ ಹತ್ರ ಮಾತ್ರ ಈ ಕಲರ್ ಇರೋದ್ರಿಂದ ಈ ಕಲರಲ್ಲಿ ವರ್ಕ್ ಅನ್ನೋದು ಮಾಡಿದ್ದೀನಿ ನಾನು. ಸೊ ಕಂಪ್ಲೀಟಾಗಿ ನೋಡಿ ಡಿಸೈನ್ ಈ ಥರ ಬರುತ್ತೆ. ಖಂಡಿತವಾಗ್ಲೂ ಒಂದು ಸತಿ ಟ್ರೈ ಮಾಡಿ, ತುಂಬ ನೀಟ್ ಫಿನಿಶಿಂಗ್ ಆಗಿ ಬರುತ್ತೆ. ನನಗಂತೂ ತುಂಬಾ ಇಷ್ಟ ಆಯಿತು ಈ ಡಿಸೈನು. ಸೊ ಈ ರೀತಿ ಇದೆ. ಇದಕ್ಕೆ ಪ್ರೈಸ್ ತೊಗೊಳ್ಳೋದಾದರೆ ಒಂದು 550ಇಂದ 600ವರೆಗೂ ನೀವು ಚಾರ್ಜಸ್ನ ಮಾಡ್ಕೋಬೋದು. ನೋಡಿ ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಇರುತ್ತೆ. ಹಾಗೆ ನಿಮ್ಮ ಕಸ್ಟಮರ್ ಮೇಲೆ ಕೂಡ ನೋಡ್ಕೊಂಬಿಟ್ಟು ಕಡಿಮೆ ಜಾಸ್ತಿ ಪ್ರೈಸನ್ನು ನೀವು ತೊಗೋಬೋದು. ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತಿನ ಈ ಡಿಸೈನು. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.